ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಒಂದು ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಕರೆಂಟ್ ಸಿಚುವೇಶನ್ಸ್ ಏನಿದೆ, ನಿಮ್ಮ ಒಂದು ಪ್ರೀತಿಯಲ್ಲಿ ಏನೆಲ್ಲ ಗೈಡ್ಲೈನ್ಸ್ ಸಿಗ್ತಾ ಇದೆ ಯೂನಿವರ್ಸ್ ಕಡೆಯಿಂದ ನೋಡೋಣ. ಓಕೆ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸೊ ಆಗಲೇ ಹೇಳಿದ ಹಾಗೆ ಪಿಕ್ ಕಾರ್ಡ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ನಾನು 2 ಬ್ರೇಸ್ಲೆಟ್ನ ಇಟ್ಟಿದ್ದೀನಿ. ಒಂದು ಅಗಾಟೆ, ಇನ್ನೊಂದು ಅಮೆಥಿಸ್ಟ್. ನಿಮಗೆ ಯಾವ ಒಂದು ಬ್ರೇಸ್ಲೆಟ್ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ನೀವು ತೊಗೊಳ್ಳಿ. ಪೈಲ್ ನಂಬರ್ 1 ಅಂತ ತೊಗೊಳ್ಳಿ, 2 ಅಂತ ತೊಗೊಳ್ಳಿ, ಅಥವಾ ಬ್ಲ್ಯಾಕ್ ಕಲರ್ ಕ್ರಿಸ್ಟಲ್, ವೈಟ್ ಬ್ಲೂ ಕಲರ್ ಕ್ರಿಸ್ಟಲ್ ಅಂತ ತೊಗೊಳ್ಳಿ. ಸೊ ದಟ್ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆದರೆ ಪಾಸ್ ಮಾಡಿ ಆ್ಯಂಡ್ ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳುತ್ತೆ ಅದರ ಕಡೆ ಗಮನ ಕೊಟ್ಟು ಅದನ್ನು ಚೂಸ್ ಮಾಡಿಕೊಳ್ಳಿ. ಸೊ ದಟ್ ನೀವು ಆ್ಯಕ್ಯುರೇಟಾಗಿ ಆ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಅಗೇನ್ ಇದು ಜನರಲ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಓಕೆ, ಸೊ ಕಮೆಂಟಲ್ಲಿ ಹೇಳ್ತೀರಾ ಈ ಒಂದು ರೀಡಿಂಗ್ ಸುಳ್ಳು, ನನಗೆ ರೆಸ್ನೇಟ್ ಆಗಿಲ್ಲ ಅಂತ. ನೋಡಿ, ಪ್ರತಿಯೊಂದು ವಿಡಿಯೋ ಪರ್ಸ್ನಲ್ ರೀಡಿಂಗ್ ಅಲ್ಲ ನಾವು ಮಾಡ್ತಾ ಇರೋದು. ಇಟ್ಸ್ ಲೈಕ್ ಜನರಲ್ ರೀಡಿಂಗ್. ಎಲ್ರಿಗೂ ಒಂದು ಮಾಹಿತಿ ಸಿಗಲಿ ಅಂತ ನಾವು ಮಾಡಿರ್ತೀವಿ. ಸೊ ದಟ್ ಎಲ್ಲ ಟೈಮಲ್ಲೂ ಎಲ್ಲರ ಎನರ್ಜಿನೂ ಸೇಮ್ ಇರೋದಿಲ್ಲ. ಕೆಲವ್ರಿಗೆ ಅನ್ವಯ ಆಗುತ್ತೆ, ಕೆಲವ್ರಿಗೆ ಅನ್ವಯ ಆಗೋದಿಲ್ಲ. ಹಾಗಂತ ನೀವು ಕಮೆಂಟಲ್ಲಿ ಪ್ರಿಡಿಕ್ಷನ್ನೇ ಸುಳ್ಳು ಅನ್ನೋ ರೀತಿಯಲ್ಲಿ ನೀವು ಹಾಕಿದ್ರೆ ತಪ್ಪಾಗುತ್ತೆ. ಇಟ್ಸ್ ಓಕೆ, ಅದು ನಿಮ್ಮ ಒಂದು ಒಪಿನಿಯನ್, ನಾನು ಅದನ್ನು ಜಡ್ಜ್ ಮಾಡೋದಿಲ್ಲ. ನಿಮಗೆ ಅದು ರೆಸ್ನೇಟ್ ಆಗಿಲ್ಲ ಅಂದರೆ ಇಟ್ಸ್ ಫೈನ್, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಅಥವಾ ನಿಮ್ಗೆ ಇನ್ನೂ ಮೋರ್ ಕ್ಲಾರಿಟಿ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ, ಒಂದು ಕ್ಲಾರಿಟಿ ಅನ್ನೋದನ್ನು ತೊಗೊಳ್ಳಿ. ಆ್ಯಂಡ್ 3-4 ಇಯರ್ಸಿಂದ ನೀವು ಆ ರಿಲೇಷನ್ಶಿಪ್ಪಲ್ಲಿದ್ದೀರಾ ಆ್ಯಂಡ್ ಇನ್ನೂ ಏನು ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಯು ನೀಡ್ ಟು ಟೇಕ್ ಆ್ಯಕ್ಷನ್ಸ್. ಅಥವಾ ಅದನ್ನು ಪಡ್ಕೊಳ್ಳೋಕ್ಕಾದರೂ ಆ್ಯಕ್ಷನ್ಸ್ ತೊಗೊಳ್ಳಿ, ಅಥವಾ ಮೂವ್ ಆನ್ ಆಗೋದಕ್ಕಾದರೂ ಆ್ಯಕ್ಷನ್ಸ್ ತೊಗೊಳ್ಳಿ. ಯಾವುದೂ ಆ್ಯಕ್ಷನ್ಸ್ ತೊಗೊಳ್ಳಿಲ್ಲ ಅಂದರೆ ನೀವು ನಿಂತು ನೀರಾಗ್ಬಿಡ್ತೀರಾ ಆ್ಯಂಡ್ ನಿಮ್ಮ ಪೀಸ್, ನಿಮ್ಮ ಹೆಲ್ತ್ ಹಾಳಾಗತ್ತೆ. ಓಕೆ, ಸೊ ಡೋಂಟ್ ಟೇಕ್ ಮೀ ರಾಂಗ್, ಬಿಕಾಸ್ ಎಲ್ರಿಗೂ ಎಲ್ಲವೂ ಅನ್ವಯ ಆಗೋದಿಲ್ಲ. ಹಾಗಂತ ಆ ರೀತಿ ಕಮೆಂಟ್ ಮಾಡೋದು ತುಂಬ ತಪ್ಪಾಗುತ್ತೆ. ಇಟ್ಸ್ ಓಕೆ, ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಒಪಿನಿಯನ್ಸ್ ನೀವು ಶೇರ್ ಮಾಡಿದ್ದೀರಾ. ಬಟ್ ಬೇರೆದವ್ರಿಗೂ ಅದು ಇನ್ಫ್ಲೂಯೆನ್ಸ್ ಆಗಬಾರ್ದು. ಸೊ ಆ ಒಂದು ಎನರ್ಜೀಸ್ ಬೇರೆದವ್ರಿಗೂ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದನ್ನು ಕೊಡಬಾರ್ದು. ಹಾಗಾಗಿ ಹೇಳ್ತಾ ಇರೋದು, ನೆಗೆಟಿವ್ ಕಮೆಂಟ್ಗಳನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಸಪೋಸ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಇಟ್ಸ್ ಓಕೆ, ನೋಡಲೇಬೇಡಿ. ಓಕೆ, ಹಾಗಂತ ನೀವು ಕಮೆಂಟಲ್ಲಿ ನೀವು ನೆಗೆಟಿವ್ ಎನರ್ಜಿನ ನೀವೇ ಹೇಳಿದರೆ ಇನ್ನು ನಿಮ್ಮ ಲೈಫಲ್ಲಿ ಇನ್ನೂ ಜಾಸ್ತಿ ನೀವೇ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ದ ಮೋರ್ ವಿ ಥಿಂಕ್ ದ ಮೋರ್ ವಿ ಅಟ್ರ್ಯಾಕ್ಟ್. ಯಾವುದಕ್ಕೆ ನಾವು ಜಾಸ್ತಿ ರಿಯಾಕ್ಟ್ ಮಾಡ್ತೀವಿ ಅದನ್ನೇ ನಾವು ಮತ್ತೆ ಅಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಥಿಂಕ್ ಬಿಫೋರ್ ಯು ಟಾಕ್. ಓಕೆ, ಸೊ ಚಲೋ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಐ ಹೋಪ್ ನೀವು ಕಾರ್ಡ್ಗಳನ್ನ ನೋಡಿದ್ದೀರಾ, ಲೈಕ್ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಯಾರು ಪೈಲ್ 1ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ, ಯಾರು ಈ ಒಂದು ಬ್ಲ್ಯಾಕ್ ಕಲರ್ ಬ್ಯೂಟಿಫುಲ್ ಕ್ರಿಸ್ಟಲ್ ಅಗಾಟೆನ ಚೂಸ್ ಮಾಡಿದ್ದೀರಾ. ಆ್ಯಕ್ಚುಲಿ ಈ ಬ್ರೇಸ್ಲೈಟ್ ಎವಿಲ್ ಐ ಪ್ರೊಟೆಕ್ಷನ್, ಬ್ಲ್ಯಾಕ್ ಮ್ಯಾಜಿಕ್ ಪ್ರೊಟೆಕ್ಷನ್ನಿಂದ, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಇದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ಇದನ್ನು ಆರ್ಡ್ರ್ ಮಾಡಬಹುದು ನೀವು. ಸೊ ಯಾರು ಇದನ್ನು ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ. ಸೊ ಲೆಟ್ ಸ್ಟಾರ್ಟ್. ಓಕೆ, ಸೊ ಗೈಸ್, ಐ ಥಿಂಕ್ ಈ ವಿಡಿಯೋ ನೋಡೋರ್ದು ಸಹ ಒಂದು ಎನರ್ಜೀಸ್ ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಅಂತ ಕಾಣಿಸುತ್ತೆ. ಇವನ್ ಐ ಆಮ್ ಗೆಟಿಂಗ್ ಲಾಟ್ ಆಫ್ ಪಾಸಿಟಿವ್ ವೈಬ್ರೇಷನ್ಸ್ ಟುಡೇ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ದಟ್. 5 of Cups, King of Wands, 10 of Cups, ವಾವ್, Wheel of Fortune. ಸಿ ಗೈಸ್, ನಾನು ಆಗಲೇ ಹೇಳಿದೆ ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಬರ್ತಾ ಇದೆ ಅಂತ. ದಿಸ್ ಇಸ್ ದ ಗುಡ್ ಸೈನ್. Good. Definitely. Thank you, universe. Thank you. The Lovers. Wow. The wait is over, guys. Okay. ಸೊ ಇಲ್ಲಿ ಯಾರು ನೋ ಕಾಂಟ್ಯಾಕ್ಟ್ ಇದ್ದೀರಾ ಅಥವಾ ಮ್ಯಾರೇಜ್ಗೋಸ್ಕರ, ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂದರೆ ಈ ಒಂದು ವರ್ಷದಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳಬಹುದು. ಪಾಸ್ಟಲ್ಲಿ ಏನೆಲ್ಲ ನಡೆದಿತ್ತು ನಿಮ್ಮ ಪರ್ಸನ್ ಮೈಂಡಲ್ಲಿ, ಪಾಸ್ಟಲ್ಲಿ ನಿಮ್ಮಿಬ್ಬರ ಮಧ್ಯೆ ನಡೆದಿರುವಂಥ ಆರ್ಗ್ಯುಮೆಂಟ್ಸ್ ಆಗಿರಬಹುದು, ವಾದ ವಿವಾದಗಳಾಗಿರಬಹುದು, ಅಥವಾ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಕಂಟ್ರೋಲಲ್ಲಿದ್ದರು, ಅವರ ಒಂದು ಮ್ಯಾನಿಪುಲೇಷನಲ್ಲಿದ್ದರು. ಸೊ ಅದರಿಂದ ಈ ಒಂದು ವರ್ಷದಲ್ಲಿ ಅವರು ಹೊರಗೆ ಬರುವಂಥ ಚಾನ್ಸಸ್ ಇದೆ. ಅಂದರೆ ಈ ಒಂದು ಏಪ್ರಿಲ್ ಮಂತಿಂದ
ನೆಕ್ಸ್ಟ್ 10 ಮಂತ್ಸ್ ಅಷ್ಟರಲ್ಲಿ ಚೇಂಜ್ ಅನ್ನೋದು ಇವರ ಲೈಫಲ್ಲಿ ಆಗುತ್ತೆ ಅಂತ ಹೇಳ್ಬಹುದು. ಆ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರ್ತಾರೆ, ಅಥವಾ ಅವರ ಪಾಸ್ಟ್ ಲೈಫಲ್ಲಿ ರಿಲೇಷನ್ಶಿಪ್ಪಲ್ಲಿ ತುಂಬ ಲಾಸಸ್ ಆಗಿದ್ದಾರೆ, ಅಥವಾ ರಿಲೇಷನ್ಶಿಪ್ ಫೇಲ್ಯೂರ್ಸ್ ತುಂಬ ಆಗಿದೆ. ಆ್ಯಂಡ್ ಆ ಒಂದು ಕಾರಣಕ್ಕೆ ಈ ಒಂದು ರಿಲೇಷನ್ಶಿಪ್ ಕೂಡ ನನಗೆ ವರ್ಕ್ ಆಗ್ತಾ ಇಲ್ಲ ಅಂತ ಇವ್ರು ಅಂದ್ಕೊಳ್ತಾ ಇದ್ರು ಅಂತ ಹೇಳಬಹುದು. ಬಟ್ ಆ ಒಂದು ಮೈಂಡ್ಸೆಟ್ಟಿಂದ ಇವರು ಹೊರಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರ ಒಂದು ಕಾಮಿಕ್ ಡೆಬಿಟ್ ಏನಿತ್ತು, ಕಾಮಿಕ್ ಸೈಕಲ್ ಏನಿತ್ತು, ಇಷ್ಟು ದಿನ ಅವರು ರಿಲೇಷನ್ಶಿಪ್ಪಲ್ಲಿ ಸಫರ್ ಆಗಬೇಕು ಅನ್ನೋ ಒಂದು ಕಾಮಿಕ್ ಇದು ಏನಿತ್ತು, ಕರ್ಮಗಳೇನಿತ್ತು, ಅದೆಲ್ಲ ಹೀಲ್ ಆಗಿ ಒಂದು ಪಾಸಿಟಿವ್ ಸೈಕಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಅವ್ರಿಗೆ ಏನು ಬೇಕು, ಜೆನ್ಯೂನ್ ಆಗಿ ಅವರ ಒಂದು ಪ್ರೀತಿ ಯಾವುದಿದೆ ಅದು ಇಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಇವನ್ ನೀವು ಇಷ್ಟು ವರ್ಷ ಆದರೂ ಅವರ ಒಂದು ಪ್ರತಿಯೊಂದು ಆಗು ಹೋಗುಗಳಾಗಿರ್ಬೋದು, ಅವರ ಒಂದು ಸಪ್ರೇಷನ್ಸ್ ಆಗಿರ್ಬೋದು, ಅವರ ಒಂದು ಮೂಡ್ ಸ್ವಿಂಗ್ಸ್, ಫ್ರಸ್ಟ್ರೇಷನ್ ಎಲ್ಲವನ್ನೂ ನೀವು ತಡ್ಕೊಂಡು ಸಹ, ಈ ಒಂದು ನೋ ಕಾಂಟ್ಯಾಕ್ಟ್ನ ನೀವು ತಡೆದು ಸಹ ಅವ್ರ ಮೇಲೆ ಗಿವ್ ಅಪ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಈ ಒಂದು ಪ್ರೀತಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮುಂಚೆ ಎಲ್ಲ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ತುಂಬ ಒದ್ದಾಡ್ತಾ ಇದ್ರು, ಅಥವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬ ಒದ್ದಾಡ್ತಾ ಇದ್ರು ಅಂತ ಹೇಳ್ಬೋದು. ನೀವು ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ರಿ, ಈ ಪರ್ಸನ್ ಈ ಪ್ರೀತಿಯಲ್ಲಿ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರಲಿಲ್ಲ. ಜಸ್ಟ್ ಬಿಕಾಸ್ ಅವರ ಪಾಸ್ಟಲ್ಲಿ ನಡೆದಿರುವಂತಹ ಕೆಲವೊಂದಷ್ಟು ಟ್ರಾಮಾಗಳಿಂದ ಅವರು ಆ ಒಂದು ಟ್ರಾಮಾದಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಅವರು ನಿಮ್ಮ ಹತ್ರ ಅಷ್ಟು ಓಪನ್ ಆಗಿರಲಿಲ್ಲ. ಬಟ್ ನೌ ಇಟ್ಸ್ ಟೈಮ್ ಟು ಚೇಂಜ್. ಆ ಒಂದು ಶಿಫ್ಟ್ ಚೇಂಜ್ ಆಗ್ತಾ ಇದೆ. ಆ ಒಂದು ಚೇಂಜ್ಗೆ ಒಂದು ನ್ಯೂ ಸೈಕಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹೇಳ್ತೀವಲ್ಲ, ಕಾಲಚಕ್ರ ಬದಲಾಗ್ತಾ ಇರುತ್ತೆ. ಸೊ ಒಂದು ಕೆಟ್ಟ ಕೆಲಸದ ನಡುವೆ ಒಂದು ಒಳ್ಳೇದಾಗುತ್ತೆ ಅಂತ. ಸೊ ಅದೇ ರೀತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಷ್ಟು ದಿನ ಏನು ಆ ಒಂದು ಡಾರ್ಕ್ ಫೇಸ್ ಇತ್ತು, ಆ ಒಂದು ಡಾರ್ಕ್ ಎನರ್ಜಿ ಇತ್ತು, ಅದೆಲ್ಲ ಹೀಲ್ ಆಗಿ ನಿಮ್ಮ ಲೈಫಲ್ಲಿ, ನಿಮ್ಮಿಬ್ಬರ ಒಂದು ಲೈಫಲ್ಲಿ ಒಂದು ಫಾರ್ಚುನಿಟಿ ಅನ್ನೋದು ಇಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಡೆಫಿನೆಟ್ಲಿ ಯು ವಿಲ್ ಬಿ ಲೈಕ್ ಸೂಪರ್ ಫೈನ್ ಹ್ಯಾಪಿ ಪರ್ಸನ್ ನೀವಿಬ್ಬರು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಿಮ್ಮ ಲೈಫ್ ಇರುತ್ತೆ. ಆ್ಯಂಡ್ ನೀವು ಪ್ಲ್ಯಾನ್ ಮಾಡಿದ ಹಾಗೆ ನಿಮ್ಮ ಮ್ಯಾರೇಜ್ ಕೂಡ ಆಗುತ್ತೆ. ಈ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಕೂಡ ಸಿಗುತ್ತೆ. ಒಂದು ಒಳ್ಳೆ ಫ್ಯಾಮಿಲಿನ ನೀವು ಲೀಡ್ ಮಾಡಬಹುದು. ಆ್ಯಂಡ್ ಎಸ್, ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು ಟು ಕನೆಕ್ಟ್ ವಿತ್ ಮೀ. ನನ್ನ ಹತ್ರ ಕನೆಕ್ಟ್ ಆಗು, ನನ್ನ ಹತ್ರ ಕ್ವಶನ್ಸ್ ಕೇಳು, ನನ್ನ ಹತ್ರ ಹೆಲ್ಪ್ ಕೇಳು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಆರ್ ಗಿವಿಂಗ್ ಯು ಅ ಗೈಡೆನ್ಸ್ ದಟ್ ಕನೆಕ್ಟ್ ವಿತ್ ಮೀ. ನನ್ನ ಜೊತೆ ಕನೆಕ್ಟ್ ಆಗು. ನೋಡಿ, ಇಲ್ಲೂ ಏಂಜಲ್ಸ್ ಇದೆ, ಇಲ್ಲೂ ಏಂಜಲ್ಸ್ ಇದೆ, ಎರಡೆರಡು ಏಂಜಲ್ಸ್ ನಿಮಗೆ ಹೇಳ್ತಾ ಇರೋದು ದಟ್ ಇಟ್ಸ್ ಲೈಕ್ 100% ಗುಡ್ ಸೈನ್ ದಟ್ ನಿಮ್ಮ ಒಂದು ರಿಯೂನೈಟ್ ಆಗುವಂಥ ಚಾನ್ಸಸ್ ಇಲ್ಲಿ ಇದೆ ಅಂತ ಹೇಳ್ಬೋದು. ಬಿಕಾಸ್ ಈ ಒಂದು ನೆಗೆಟಿವಿಂದ ಆ ಒಂದು ಪರ್ಸನ್ಗೆ ಅನ್ನಿಸ್ತಾ ಇದೆ, ಇಷ್ಟು ದಿನ ನನ್ನ ಲೈಫ್ನ ನಾನು ತುಂಬ ವೇಸ್ಟ್ ಮಾಡಿದೆ, ನನ್ನ ಹತ್ರ ಇರೋದಕ್ಕಿಂತ ಇಲ್ಲದೆ ಇರೋದ್ರ ಬಗ್ಗೆನೇ ತುಂಬ ಯೋಚನೆ ಮಾಡಿ ಕೊರಗ್ತಾ ಇದ್ದೆ. ನಾವು ಈಗ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡೋಣ, ನನ್ನ ರಿಯಾಲಿಟಿ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡೋಣ, ಆ್ಯಂಡ್ ಪ್ರೆಸೆಂಟಲ್ಲಿ ಬದುಕೋಣ. ಆ್ಯಂಡ್ ಫ್ಯೂಚರಲ್ಲಿ ನನ್ನ ಗರ್ಲ್ ಫ್ರೆಂಡ್ ಏನಿದ್ದಾರೆ, ನನ್ನ ಪರ್ಸನ್ ಏನಿದ್ದಾರೆ, ಅವ್ರ ಜೊತೆಗೇ ರೆಸ್ಟ್ ಆಫ್ ಮೈ ಲೈಫ್ನ ನಾನು ಲೀಡ್ ಮಾಡ್ತೀನಿ. ಹೋಲ್ ಎಂಟೈರ್ ಲೈಫ್ ನನ್ನ ಕೊನೆ ಉಸಿರಿರೋವರೆಗೂ ಈ ಪರ್ಸನ್ ಜೊತೆನೇ ಲೀಡ್ ಮಾಡ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಾ ಇರೋದು. ಆ್ಯಂಡ್ ಸೂನ್ ಅವರು ಒಂದು ಮ್ಯಾರೇಜ್ ಪ್ರಪೋಸಲ್ಸ್ನ ಕೂಡ ಇವರು ಮಾಡುವಂಥದ್ದಿದೆ. ಸಪೋಸ್ ನೀವೇನಾದರೂ ಮ್ಯಾರಿಡ್ ಆಗಿದ್ದೀರಾ, ಸಪ್ರೇಷನ್ನಲ್ಲಿದ್ದೀರಾ ಅಂತಂದರೆ ಅವ್ರು ಬೇರೆದವ್ರ ಮಾತು ಕೇಳಿ, ಥರ್ಡ್ ಪರ್ಸನ್ ಮಾತು ಕೇಳಿ ಅವ್ರು ನಿಮ್ಮನ್ನ ಬಿಟ್ಟಿದ್ರೆ ಡೆಫಿನೆಟ್ಲಿ ಅದು ಕೂಡ ಚೇಂಜ್ ಆಗಿ ಮತ್ತೆ ಅವ್ರು ಬಂದು ನಿಮ್ಮನ್ನ ಕರ್ಕೊಂಡು ಹೋಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಅವರ ಒಂದು ಮಿಸ್ಟೇಕ್ಸ್ ಅವ್ರಿಗೆ ರಿಯಲೈಸ್ ಆಗಿದೆ. ಬೇರೆದವರ ಮಾತು ಕೇಳಿಕೊಂಡು ನನ್ನ ಪರ್ಸನ್ನ ನಾನು ಬಿಟ್ಟು ಹೋಗಿದ್ದೆ, ಈಗ ಅದು ನನ್ನ ಲೈಫಿಗೇ ಒಂದು ಮುಳುವಾಗಿದೆ. ಬೇರೆದವರ ಎಷ್ಟು ದಿನ ಅಂತ ಇರ್ತಾರೆ, ಕಡೆಗೆ ಉಳಿಯೋದು ನನ್ನ ಪಾರ್ಟ್ನರ್, ನನ್ನ ವೈಫ್, ನನ್ನ ಹಸ್ಬೆಂಡೇ ಇರೋದು. ಸೊ ಅವ್ರಿಗೋಸ್ಕರ ನಾನು ಬದುಕ್ತೀನಿ. ಸೊ ಅವ್ರು ನನ್ನ ತಪ್ಪುಗಳನ್ನ ಕ್ಷಮಿಸಿ ಅಕ್ಸೆಪ್ಟ್ ಮಾಡಿದ್ರೆ ಸಾಕು ಅಂತ ಈ ಒಂದು ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಸಪೋಸ್ ಅವರ ತಪ್ಪೆಲ್ಲ ರಿಯಲೈಸ್ ಆಗಿ ಅವ್ರು ನಿಮ್ಮ ಹತ್ರ ಕ್ಷಮೆ ಕೇಳಿದರೆ ಕ್ಷಮೆನ ಒಪ್ಕೊಂಡು ಮತ್ತೆ ರಿಯೂನೈಟ್ ಆಗಿ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹೇ ಪೈಲ್ ನಂಬರ್ 2. ಓಕೆ, ಯಾರೆಲ್ಲ ಪೈಲ್ ನಂಬರ್ 2ನ ಚೂಸ್ ಮಾಡಿದ್ದೀರಾ, ಬ್ಲೂ ಕಲರ್ ಬ್ರೇಸ್ಲೆಟ್ನ ಚೂಸ್ ಮಾಡಿದ್ದೀರಾ, ಅಮೆಥಿಸ್ಟ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ. ಸೊ ಕ್ರಿಸ್ಟಲ್ ಆರ್ಡರ್ಸ್ ಯಾರಿಗೆಲ್ಲ ಮಾಡಬೇಕು ಅಂದರೆ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ದ ಹ್ಯಾಂಗ್ಡ್ ಮ್ಯಾನ್, 2 of swords, death, the emperor, Ace of Pentacles. ಆ್ಯಂಡ್ ಆಸ್ ಪರ್ ದಿ ಕಾರ್ಡ್ಸ್ ಈ ಪರ್ಸನ್ ಅವರ ಎನರ್ಜೀಸ್ ಏನಿತ್ತು ಅಂದರೆ ತುಂಬ ಬ್ಲೈಂಡ್ ಆಗಿ ಜನಗಳನ್ನ ನಂಬ್ತಾ ಇದ್ರು ಅಂತ ಹೇಳ್ಬೋದು. ತುಂಬ
ಆ ಒಂದು ಬ್ಲೈಂಡಾಗಿ ಯಾರಾದರೂ ಏನಾದರೂ ಬೇರೆದವ್ರ ಮೇಲೇ ಡಿಸಿಷನ್ಸ್ನ ತೊಗೊಳ್ತಿದ್ರು, ಬೇರೆದವರ ಮಾತಿನ ಮೇಲೇ ಡಿಸಿಷನ್ಸ್ ತೊಗೊಳ್ತಾ ಇದ್ರು. ನೀವು ಎಷ್ಟೊಂದು ಸರ್ತಿ ಹೇಳಿದ್ರಿ ದಟ್ ಬೇರೆದವ್ರ ಮಾತನ್ನು ನಂಬೇಡ, ಬೇರೆದವ್ರಿಗೋಸ್ಕರ ನೀನು ಕೆಲಸ ಮಾಡಬೇಡ, ತುಂಬ ಒಳ್ಳೆಯವ್ರಾಗಕ್ಕೆ ಹೋಗಬೇಡಿ ಅಂತೆಲ್ಲ ಹೇಳ್ತಾ ಇದ್ರಿ. ಬಟ್ ಸ್ಟಿಲ್ ಅವರು ಆ ಒಂದು ನೀವೇನು ಹೇಳಿದ್ರಿ ಆ ಒಂದು ಅಡ್ವೈಸ್ನ ಅವ್ರು ಇಗ್ನೋರ್ ಮಾಡಿದರು. ಬಟ್ ಆ್ಯಸ್ ನಾವು ಈ ಪರ್ಸನ್ಗೆ ರಿಯಲೈಸ್ ಆಗಿದೆ ದಟ್ ಬೇರೆದವರ ಮಾತುಗಳನ್ನ ಕೇಳೋದ್ರಿಂದ, ಬೇರೆದವ್ರನ್ನ ಬ್ಲೈಂಡಾಗಿ ನಂಬಿರೋದ್ರಿಂದ ತುಂಬಾ ಅವ್ರ ಲೈಫಲ್ಲಿ ಲಾಸ್ ಅನ್ನೋದನ್ನು ನೋಡಿದ್ದಾರೆ ಅಂತ ಹೇಳ್ಬೋದು. ಸೊ ಡೆತ್ ಕಾರ್ಡ್ ಬಂದಿರೋದ್ರಿಂದ ಮೈಟ್ ಬಿ ಅವರ ಒಂದು ಪಾಸ್ಟಲ್ಲಿ ಆಗಿರುವಂತಹದ್ದನ್ನು ಎಲ್ಲವೂ ಎಂಡ್ ಮಾಡಬೇಕು. ಓಕೆ, ಈ ಒಂದು ಚೈನ್ ಏನಿದೆ, ಐ ಥಿಂಕ್ ನಿಮ್ಮ ರಿಲೇಷನ್ಶಿಪ್ನ ಸ್ಟಾರ್ಟ್ ಆದಮೇಲೆ ಅದಾಗಿಂದನೂ ಇಲ್ಲಿ ಒಂದಲ್ಲ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಇದೆ ಅಂತ ಹೇಳ್ಬಹುದು. ಒಂದು ಸೇಮ್ ಪ್ಯಾಟರ್ನೇ ವರ್ಷಾನುಗಟ್ಟಲೆ ನಡೀತಾ ಇದೆ ಅಂತ ಹೇಳ್ಬೋದು. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್, 2 ದಿನ ಚೆನ್ನಾಗಿದೆ 4 ದಿನ ಮುನಿಸ್ಕೊಳ್ಳೋದು, ಅಥವಾ 1 ವಾರ ಚೆನ್ನಾಗಿದ್ದರೆ 1 ತಿಂಗಳು ಮಾತು ಬಿಡುವಂಥದ್ದು, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲಿ ಇದೆ ಅಂತ ಹೇಳಬಹುದು. ಕಮ್ಯುನಿಕೇಷನ್ ತುಂಬ ಗ್ಯಾಪ್ ಆಗಿದೆ ಅಂತ ಹೇಳಬಹುದು. ಒಬ್ರಿಗೊಬ್ರು ನೀವು ತುಂಬ ಎಫರ್ಟ್ ಆಗ್ತಾ ಇದ್ದೀರಾ, ಆ ಕಡೆಯಿಂದ ಏನೂ ಸಿಗ್ತಾ ಇಲ್ಲ, ಅಥವಾ ಆ ಕಡೆಯಿಂದ ತುಂಬ ಎಫರ್ಟ್ ಇದೆ, ನೀವು ಎಫರ್ಟ್ ಹಾಕ್ತಾ ಇಲ್ಲ. ಸೊ ಆ ರೀತಿ ಬರ್ತಾ ಇದೆ. ಸಮ್ಟೈಮ್ಸ್ ಇದು ಅಪ್ಸ್ ಆ್ಯಂಡ್ ಡೌನ್ಸ್, ಅಂದರೆ ಒಂದು ಸತಿ 2 ಕೈ ಸೇರ್ತಾ ಇಲ್ಲ, ಬರೀ 1 ಕೈ ಅಷ್ಟೇ. ಅಂದರೆ ಅವರು ಎಫರ್ಟ್ ಹಾಕಿದಾಗ ನೀವು ಗಿವ್ ಅಪ್ ಮಾಡಿರ್ತೀರ, ನೀವು ಎಫರ್ಟ್ ಹಾಕಿದಾಗ ಅವರು ಗಿವ್ ಅಪ್ ಮಾಡಿರ್ತಾರೆ. ಸೊ ಈ ಥರ ಆಗಿರೋದ್ರಿಂದ ಈ ರಿಲೇಷನ್ಶಿಪ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡಿದೆ. ಪ್ಯಾಚ್ ಅಪ್ ಬ್ರೇಕಪ್ ಈ ರೀತಿ ನಡೀತಾ ಇದೆ. ಆ್ಯಂಡ್ ಈ ಪರ್ಸನ್ ಈಗ ಅಂದ್ಕೊಳ್ತಾ ಇರೋದು, ಸೊ ಲೆಟ್ಸ್ ಎಂಡ್ ದಿಸ್ ಪ್ಯಾಟರ್ನ್, ನಂಗೆ ಈ ಹಳೇ ಚೈನ್ನ ಮತ್ತೆ ರಿಪೀಟ್ ಆಗೋದನ್ನು ನಾನು ಎಂಡ್ ಮಾಡಬೇಕಾಗಿದೆ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇರೋದು. ಆ್ಯಂಡ್ ಈ ಪರ್ಸನ್ ಅವರ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಹುದು. ಇವ್ರು ಏನು ಅಂದ್ಕೊಳ್ತಾರೆ, ಇವ್ರು ಯಾವ ರೀತಿ ಇವ್ರ ಲೈಫ್ ಹೋಗಬೇಕು ಆ ರೀತಿಯೇ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇವನ್ ಇವ್ರ ಕೆರಿಯರಲ್ಲಿ ಇವ್ರು ಸೇವ್ ಮಾಡಬೇಕು, ಆ್ಯಂಡ್ ಇವರು ಒಂದು ಬಿಸ್ನೆಸ್ನ ತೆಗಿಬೇಕು, ಅಥವಾ ಒಳ್ಳೆ ಜಾಬಲ್ಲಿ ಪ್ರಮೋಷನ್ಸ್ ತೊಗೋಬೇಕು, ಕೆರಿಯರಲ್ಲಿ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು, ದುಡ್ಡಿನ ಬಗ್ಗೆ ಆಗಿರ್ಬೋದು, ಗ್ರೋತ್ ಬಗ್ಗೆ ಆಗಿರ್ಬೋದು, ಇವರ ಪ್ರತಿಯೊಂದು ಪ್ಲ್ಯಾನಿಂಗ್ಸ್ ಏನಿದೆ ಅದು ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ರಿಲೇಷನ್ಶಿಪ್ ಅದು ಮಾತ್ರ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ವೈ? ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಓಕೆ, ಮೈಟ್ ಬಿ ಇಲ್ಲಿ ಫ್ಯಾಮಿಲಿ ಕಡೆಯಿಂದನೂ ಪ್ರೆಷರೈಸ್ ಇರ್ಬೋದು, ಫ್ಯಾಮಿಲಿ ಸರ್ಕಮ್ಸ್ಟಾನ್ಸಸ್ ಇರ್ಬೋದು. ಅಂದರೆ ಇಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ರಿಲಿಜಿಯನ್ ಬೇರೆ ಇರಬಹುದು, ಕ್ಯಾಸ್ಟ್ಗಳು ಬೇರೆ ಇರಬಹುದು. ಆ ಒಂದು ಕಾರಣಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ಹಿಂದೆ ಏಟಾಗ್ತಾ ಇರ್ಬೋದು, ಅಥವಾ ನೀವು ಹಿಂದೆ ಏಟಾಗ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ರಿಲಿಜಿಯನ್ ವಿಚಾರವಾಗಿ, ಕ್ಯಾಸ್ಟ್ ವಿಚಾರವಾಗಿ ತುಂಬಾ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ. ಅಥವಾ ನಮ್ಮ ಮನೇಲಿ ಒಪ್ಕೊಳ್ತಾ ಇಲ್ಲ, ನಿಮ್ಮ ಮನೇಲಿ ಒಪ್ಕೊಳ್ತಾ ಇಲ್ಲ, ನಿಮ್ಮ ಮನೆಯಲ್ಲಿ ಫಿನಾನ್ಷಿಯಲಿ ಅಷ್ಟು ಸೆಕ್ಯೂರ್ಡ್ ಇಲ್ಲ, ನನ್ನ ಫ್ಯಾಮಿಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದನ್ನು ನೀನು ಬೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನೀವು ಅಥವಾ ಅವರು, ಈ ರೀತಿ ತುಂಬ ವೇರಿಯೇಷನ್ಸ್ ಇದೆ. ಅಥವಾ ತುಂಬಾ ವಾಟ್ ವಿ ಕಾಲ್ ತುಂಬಾ ಪರ್ಸೆಪ್ಷನ್ಸ್ ಬೇರೆ ಬೇರೆ ಇದೆ. ಒಬ್ಬರ ಪರ್ಸೆಪ್ಷನ್ ಅಂದರೆ ನಿಮ್ಮಿಬ್ಬರ ಆಲೋಚನೆಗಳು ಮ್ಯಾಚ್ ಆಗ್ತಾ ಇಲ್ಲ. ಇಲ್ಲಿ ಪ್ರೀತಿ ಇದೆ, ಪ್ರೀತಿ ಇಲ್ಲ ಅಂತಲ್ಲ, ಇಬ್ಬರಿಗೂ ಪ್ರೀತಿ ಇದೆ, ಇಬ್ರಿಗೂ ಬೆಟ್ಟದಷ್ಟಿದೆ, ಬಟ್ ಎಕ್ಸ್ಪ್ರೆಸಿವ್ ಇಲ್ಲ ಇಬ್ಬರು. ಆ್ಯಂಡ್ ಈವನ್ ನೀವು ನಿಮ್ಮ ಮನಸ್ಸಲ್ಲಿ ಏನು ಗೊಂದಲಗಳಿದೆ, ದ್ವಂದ್ವಗಳೇನಿದೆ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಇನ್ನು ಈವನ್ ಅವ್ರು ಬಂದು ಆ್ಯಕ್ಷನ್ಸ್ ತೊಗೊಳ್ಳಿ ಅಂತ, ನೀವು ಬಂದು ಹೇಳಿ ಅಂತ, ನೀವು ಹೇಳಿ ಅಂತ ಅವರು ಹೇಳಿ ಅಂತ ನೀವು, ಈ ರೀತಿ ಇದೆ. ಆ್ಯಂಡ್ ಇವನ್ ಕಾಫಿ ಲೈಕ್ ತುಂಬಾ ಒಂದು ಸ್ಟ್ರೆಸ್ಸಲ್ಲಿ ಇದ್ದೀರಾ ಅಂತ ಹೇಳಬಹುದು. ನೀವು ತುಂಬ ಸ್ಟ್ರೆಸ್ ಇದೆ ಒಂದೊಂದು ಸತಿ ನೀವು. ಆ್ಯಂಡ್ ಸಮ್ಟೈಮ್ಸ್ ನಿಮ್ಮ ಒಂದು ಅವರ ಡಿಪ್ಲೀಟ್ ಆಗುವಂಥದ್ದಿದೆ. ಅಂದರೆ ತುಂಬ ಲೋ ಇರ್ತೀರ, ಒಂದು ದಿನ ತುಂಬ ಮೋಟಿವೇಶನಿಂದ ಎಲ್ಲ ಕೆಲಸ ಮಾಡ್ತೀರಾ, ಯಾರಿದ್ರು ಇಲ್ಲ ಅಂದರೂ ನಾನು ಇರ್ತೀನಿ ಅಂತ ನೀವು ಅಂದ್ಕೊಳ್ತೀರಾ, ಅಥವಾ ಇಮ್ಮಿಡಿಯೇಟಾಗಿ ಆ ಒಂದು ಮೋಟಿವೇಶನ್ನ ತುಂಬ ಕಳ್ಕೊಂಬಿಡ್ತೀರಾ. ದ ಓನ್ಲಿ ಥಿಂಗ್, ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಇಬ್ರಿಗೂ ಗೊತ್ತು ನನ್ನ ಪರ್ಸನ್ ಇದ್ರೆ ನನ್ನ ಲೈಫು ಅಂತ, ಬಟ್ ಇಬ್ಬರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಬಟ್ ಸೂನ್ ಇದೆಲ್ಲ ಕಳೆದು ವಿತಿನ್ 2 ವೀಕ್ಸಲ್ಲಿ ಈ ಎನರ್ಜಿಯಿಂದ ಈ ಪರ್ಸನ್ ಹೊರಗೆ ಬರ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ನಿಮ್ಮ ಒಂದು ಲೈಫ್ ಒಂದು 360 ಲೆವೆಲಿಗೆ ಟರ್ನ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಅಪೋರ್ಚುನಿಟಿ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ, ರಿಲೇಟೆಡ್ ಟು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಅಪೋರ್ಚುನಿಟಿ ಅನ್ನೋದು ಬರುತ್ತೆ, ಒಂದು ಭಾಗ್ಯದ ಬಾಗಿಲೇ ತೆಗೆಯುತ್ತೆ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ನೀವು ಅದನ್ನು ಆ ಅವಕಾಶನ ಎಷ್ಟು ನೀವು ಗ್ರ್ಯಾಬ್ ಮಾಡ್ಕೊಂಡು ನಿಮ್ಮ ರಿಲೇಷನ್ಶಿಪ್ನ ಉಳಿಸ್ಕೊಳ್ತೀರಾ ಅನ್ನೋದು ನಿಮ್ಮ ಮೇಲೆ ಮತ್ತು ನಿಮ್ಮ ವ್ಯಕ್ತಿ ಮೇಲೆ ಇಬ್ಬರ ಮೇಲೂ ಡಿಪೆಂಡ್ ಇದೆ. ಐ ಆಮ್ ನಾಟ್ ಟೆಲ್ಲಿಂಗ್ ನಿಮ್ಮೊಬ್ರದ್ದೇ ಫಾಲ್ಟು ಅಂತ ಅಲ್ಲ, ನಿಮ್ಮ ಪರ್ಸನ್ದೊಬ್ಬರದ್ದೇ ಫಾಲ್ಟು ಅಂತಲ್ಲ. ನಿಮ್ಮ ಇಬ್ಬರು ರಿಲೇಷನ್ಶಿಪ್ ಹಾಳಾಗೋಕ್ಕೆ ನೀವಿಬ್ಬರು ಕಾರಣ. ಅಂದರೆ ನಿಮ್ಮ ಮಿಸ್ಟೇಕ್ಸು ಇಲ್ಲಿ ಅಷ್ಟೇ ಇದೆ, ಅವ್ರ ಮಿಸ್ಟೇಕ್ಸು ಅಷ್ಟೇ ಇದೆ. ಬಟ್ ನೀವು ಎಫರ್ಟ್ ಹಾಕಿದ್ದೀರಾ, ಬಟ್ ಅವ್ರ ಕಡೆಯಿಂದ ಇಲ್ಲ, ಅಥವಾ ಅವ್ರು ಎಫರ್ಟ್ ಹಾಕಿದ್ದಾರೆ, ಅವ್ರು ಹಾಕೋ ಟೈಮಲ್ಲಿ ನೀವು ಹಾಕಿಲ್ಲ.
ಸೊ ಇಲ್ಲಿ ಇಂಬ್ಯಾಲೆನ್ಸ್ ಆಗಿದೆ, ಇಬ್ಬರು ಬ್ಯಾಲೆನ್ಸ್ಡ್ ಆಗಬೇಕು. ದೆನ್ ಆ ಬ್ಯಾಲೆನ್ಸ್ನ ಕಂಟಿನ್ಯೂ ಆಗಿ ಮಾಡ್ಕೊಳ್ಳೋದಕ್ಕೆ, ಕೂತು ಮಾತಾಡೋದಕ್ಕೆ, ಕೂತು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಅಪರ್ಚುನಿಟಿ ಅನ್ನೋದು ಸಿಗುತ್ತೆ. ಯೂನಿವರ್ಸ್ ಡೆಫಿನೆಟ್ಲಿ ನಿಮಗೆ ಕೊಡ್ತಾರೆ. ಆ್ಯಂಡ್ ಮೈಟ್ ಬಿ ತುಂಬ ದಿನದಿಂದ ಅಂದ್ಕೊಳ್ತಾ ಇರಬಹುದು, ನನಗೆ ಒಂದು ಸತಿ ನನ್ನ ಪರ್ಸನ್ ಜೊತೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕರೆ ಸಾಕು, ನಾನು ಎಲ್ಲ ಕ್ಲಾರಿಫೈ ಮಾಡ್ತೀನಿ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇರ್ಬೋದು, ಅಥವಾ ನೀವು ಅಂದ್ಕೊಳ್ತಾ ಇರ್ಬೋದು. ಡೆಫಿನೆಟ್ಲಿ ಯೂನಿವರ್ಸ್ ನೀವು ಕೇಳ್ತಿರೋದನ್ನು ಕೊಡ್ತಾರೆ ವಿತಿನ್ 2 ವೀಕ್ಸಲ್ಲಿ. ಬಟ್ ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಅದು ಯಾವಾಗ ಅವಕಾಶ ನಿಮಗೆ ಹೆಂಗೆ ಬೇಕೋ ಹಾಗೆ ಅದನ್ನು ಟರ್ನ್ ಮಾಡ್ಕೋಬಹುದು ಆ್ಯಂಡ್ ಸರಿ ಮಾಡ್ಕೋಬಹುದು, ನಿಮ್ಮ ಕೈಯಲ್ಲೇ ಇದೆ. ಬಟ್ ಯೂನಿವರ್ಸ್ ನಿಮಗೆ ಒಂದು ಅವಕಾಶ ಅನ್ನೋದನ್ನು ಕೊಡ್ತಾರೆ. ಅವಕಾಶ ಕೊಡೋದ್ರಲ್ಲಿ ಯೂನಿವರ್ಸ್ ಖಂಡಿತ ಮೋಸ ಮಾಡೋದಿಲ್ಲ. ಬಟ್ ಅದನ್ನು ಆ ಅವಕಾಶನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಇರುತ್ತೆ. ಹೋಪ್ ಲಾರ್ಡ್ ಕೃಷ್ಣ ನಿಮ್ಮನ್ನ ಬ್ಲೆಸ್ ಮಾಡಲಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅನ್ನೋದನ್ನು ಕೂಡ ತಿಳಿಸಿ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.